श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। आदिन अध्याय 35ನೇ ಶ್ಲೋಕ. ಅಂತಃ ಬಹಿಃ ಚ ಲೋಕಾನ್ ತ್ರೀನ್ ಪರ್ಯೇಮಿ ಅಸ್ಕಂದಿತವ್ರತಃ ಅನುಗ್ರಹಾತ್ ಮಹಾವಿಷ್ಣೋಃ ಅವಿಘಾತಗತಿಃ ಕ್ವಚಿತ್ ದೇವದತ್ತಾಂ ಇಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಃ ಚರಾಮಿ ಅಹಂ. ಅಂತರ್ಬಹಿಶ್ಚ ಲೋಕಾನ್ ತ್ರೀನ್ ಪರ್ಯೇಮ್ಯಸ್ಕಂಧಿತವ್ರತಃ ಅನುಗ್ರಹಾತ್ ಮಹಾವಿಷ್ಣೋಃ ಅವಿಘಾತಗತಿಃ ಕ್ವಚಿತ್ ದೇವದತ್ತಾಮಿಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ನಾರದರು ತನ್ನ ವೃತ್ತಾಂತನವರ ಪಣಂತುಳ್ಳರು ಏನು ಎರಡನೇ ಸಲ ಪುಟ್ನಾಗ ಬ್ರಹ್ಮದೇವನ ತೊಡೆತ್ತು ಬ್ರಹ್ಮದೇವನ ಮಗೆಯಾತ ಪುಟ್ಟಿಯ ಐತು ಬೆತ್ತು ಎಂಕ್ ದೇವರ ಅನುಗ್ರಹತ್ತಾವರ ಮಹಾವಿಷ್ಣೋಹ ಅನುಗ್ರಹಾತ್ ದೇವನ ಅನುಗ್ರಹತ್ತಾವರ ಎಂಕ್ ಮೂಜಿ ಲೋಕಂಡ್ಲ ಒಳೈಪಿದೈ ಪೂರಾ ಸಂಚಾರಂಪಣ ಒಂಜಿ ಸಾಮರ್ಥ್ಯ ಬತ್ತನ ದೇವನ ಅನುಗ್ರಹತ್ತಾವರ ಅವಳು ಜಾದಲ ಒಂಜಿ ತೊಂದರೆಲ್ಲ ಬರುತ್ತಿತ್ರಿ ಅವಿಘಾತ ಗತಿ ಜಾಲ ವಿಘ್ನಲ ಬರುತ್ತಿತ್ರಿ ಏನ್ ಲಂಚನೆ ಆ ವ್ರತ ಉಂಟೆ ಇತ್ತೆ ಬ್ರಹ್ಮಚರ್ಯ ವ್ರತ ಆ ವ್ರತ ಉಂಟಿತ್ತಂತೂ ಏನು ದೇವದತ್ತ ಮಿಮಾ ವೀಣಾ ಆ ದೇವದತ್ತ ಅಂತ ಎನ್ನ ವೀಣದ ಪುದರ್ ನಾರದೇನ ವೀಣದ ಪುದರ್ ದೇವದತ್ತ ಅಂತ ಆ ದೇವದತ್ತ ವೀಣನೆ ಪತಂತೂ ಐಟ್ ಆ ವೀಣೆಂದು ನಾದಂತಂತೂ ಭಗವಂತನ ಕತೆ ಹರಿಕಥಾ ಭಗವಂತನ ಕಥೆನಮ ಅಂತ ಪಣಂತು ಅವೇನು ಪದ್ಯ ಪಣಂತು ಏನ ಇಡೀ ಮೂಜಿ ಲೋಕೊಂಡ್ಲ ಒಳೆ ಪಿದೆ ಇತ್ತೆಲ್ಲ ಸಂಚಾರನಂತುಳ್ಳ ತಿರ್ಗೊಂತುಳ್ಳ ಒಂದು ಪೂರ ಅವರ ಕಾರಣ ಜಾತ ಪಣಂತಾಂಡ ಆ ಭಗವಂತನ ಅನುಗ್ರಹ ಯಾವಣಂತಾಂಡ ಓಳ್ಳ ತೆಂಗ್ ತೊಂದರೆ ಬರ್ಪುರಿ ರಾಕ್ಷಸ ನಡೆಕೊಂಡಲ ತೊಂದರೆ ಬರ್ಪುರಿ ದೇವತೆ ಕೊಂಡಲ ತೊಂದರೆ ಬರ್ಪುರಿ ಏನ್ ಇಷ್ಟ ಪ್ರಕಾರ ಏನು ಪೋಂತುಳ್ಳ ಉನಕ್ ಬರ ಅನುಗ್ರಹ ಭಗವಂತನ ಅನುಗ್ರಹನೇ ಕಾರಣ ಆತುಂಡು. ಅಂತರ್ಬಹಿಶ್ಚ ಲೋಕಾಂತ್ರೀನ್ ಪರ್ಯೇಮ್ಯ ಸ್ಕಂಧಿತ ವ್ರತಃ ಅನುಗ್ರಹಾತ್ ಮಹಾವಿಷ್ಣೋಃ ಅವಿಘಾತಗತಿ ಕ್ವಚಿತ್ ದೇವದತ್ತಾಮಿಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ಸಗಾಯತಃ ಚ ವೀರ್ಯಾಣಿ ತೀರ್ಥಪಾದಃ ಪ್ರಿಯಶ್ರವಾಃ ಆಹೂತಃ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾಃ ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನಾರದರ ಪಣಂತುಳ್ಯರು ಏನ್ ಈ ರೀತಿಯಾದ ದೇವರನ್ನ ಚರಿತ್ರೆನಮ ಅಂತ ಭಗವಂತನ ಮಹಿಮೆನಮ ಅಂತ ವೀಣಾನಾದಂತದ್ದು ಪಣಂತು ಇಡೀ ಮೂಜಿ ಲೋಕಣ ಸಂಚಾರದಂದಿತ್ತೆ ನೆತ್ತ ಫಲಜಾತ ಪಣಂತಾಂಡ ಎಂಕ್ ಭಗವಂತನ ದರ್ಶನ ಏಪಳ್ಳ ಆವಂತಿತ್ತನ ಮನಸ್ಸಿಡು ಎನ್ನ ಮನಸ್ಸಿಡು ಭಗವಂತನ ದರ್ಶನ ಆವಂತಿತ್ತನ ಆಹೂತ ಇವಮೆ ಏಪಳ ಭಗವಂತನ ಸಂಕೀರ್ತನಂಪನ ತಕ್ಷಣ ದೇವರು ಒಳಿತ ಬತ್ನಾಲ್ಕ ಏನ ಮನಸ್ಸು ಸೋಜೊಂದಿತ್ತೇರು ಏರ್ ಭಗವಂತ ಎಂಚ ತೀರ್ಥಪಾದ ಅಂತ ಭಗವಂತನೊಂಜಿ ಆ ರೂಪಂದು ದರ್ಶನನೇ ಬಾಡ ಆ ಪವಿತ್ರವಾತ್ನ ನಮ್ಮ ಪಾಪೂರ ನಾಶಂಪುಣೋ ಅಂಚಿತ್ನ ಭಗವಂತನ ಸ್ವರೂಪ ಪ್ರಿಯಶ್ರವಾಹ ಅತ್ಯಂತ ಭಗವಂತೆ ಪ್ರಿಯಶ್ರವಾಹ ಅಂತ ಭಗವಂತೆ ಅತ್ಯಂತ ಪ್ರಿಯವಾತುಳ್ಳೆ ಇವತ್ತು ఆయన ಕತೆ ಕುಳ್ಳಮ ಅಂತ ಭಾರಿ ಒಂಜಿ ಕೇಂದ್ರ ಭಾರಿ ಇಷ್ಟವಾತ್ನು ಅಂಚಿತ್ನೋ ಭಗವಂತೆ ಏನು ಏಪಳಮ ಅಂತ ಭಗವಂತನ ಧ್ಯಾನಂಪೇನ ಗಾನಂಪೇನ ತಕ್ಷಣ ಆ ಭಗವಂತ ಎನ್ನ ಹೃದಯ ಎಂಟು ಬದುತ್ತೆ ನಮ್ಮ ಮನಸ್ಸಿನ ಬದುತ್ತೆ ಹೆಂಗ ದರ್ಶನ ಕೊಡಂತುಳ್ಳೆ ಅವೇ ಎಂಕ್ ಭಗವಂತ ಅನುಗ್ರಹ ಅನುಗ್ರಹ ಭಗವಂತನ ನಿರಂತರ ಗಾನ ಅಂತಂಡ ಇದು ಪ್ರಯೋಜನ ಜಾತ ಪಣಂತಾಂಡ
ಭಗವಂತನ ದರ್ಶನ ನಿರಂತರ ಆವಂತಿಪ್ಪುಣು. ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯ ಶ್ರವಾ ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಏತತ್ ಧ್ಯಾತುಃ ಅಚಿತ್ತಾನಾಂ ಮಾತ್ರ ಸ್ಪರ್ಶೇಚ್ಛಯ ಮುಹುಃ ಭವಸಿಂಧುಪ್ಲವಃ ದೃಷ್ಟಃ ಹರಿಚರ್ಯಾನುವರ್ಣನಂ. ಯಮಾದಿಭಿಃ ಯೋಗಪಥೈಃ ಕಾಮಲೋಭಹತೋ ಮುಹುಃ ಮುಕುಂದ ಸೇವಯಾ ಯದ್ವತ್ ತಥಾ ಆತ್ಮ ಅದ್ಧ ನ ಶಾಮ್ಯತಿ. ಸರ್ವಂ ತದಿದಂ ಆಖ್ಯಾತಂ ಯಸ್ಪೃಷ್ಟಃ ಅಹಂ ತ್ವಯಾ ಅನಘ ಜನ್ಮ ಕರ್ಮ ರಹಸ್ಯಂ ಮೇ ಭವತಃ ಚ ಆತ್ಮತೋಷಣಂ. ಏತದ್ಧ್ಯಾತುರಚಿತ್ತಾನಾಂ ಮಾತಾ ಸ್ಪರ್ಶೇಚ್ಛಯಾ ಮುಹುಃ ಭವಸಿಂಧುಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಯಮಾದಿಭಿರ್ಯೋಗಪಥೈಃ ಕಾಮಲೋಭಹತೋ ಮುಹುಃ ಮುಕುಂದ ಸೇವಯಾ ಯದ್ವತ್ ತಥಾತ್ಮಾದ್ಧಾ ನ ಶಾಮ್ಯತೆ. ಸರ್ವಂ ತದಿದಮಾಖ್ಯಾತಂ ಯತ್ಪೃಷ್ಟೋಹಂ ತ್ವಯಾ ನಘ ஜன்ம கர்ம ரகசியம் மே ಭವತಶ್ಚಾತ್ಮತೋಷಣಂ. ನಾಡದಿರಬಣ ಪೇರೆ ಒಂದು ಭಗವಂತನ ಹರಿಚರ್ಯಾನು ವರ್ಣನಂ. ಭಗವಂತನ ಆ ಚರಿತ್ರೆ ಮಾಂತ ಏನು ವೈಕೋಸ್ಕರ ಮಾಂತಗಡ್ಲೆ ಪಣಂತ ಬರ್ಲಂತೇಳಿ ಪಣಂತ ಅಂಡ ನೆತ್ತ ಉದ್ದೇಶ ಜಾದ ಪಣಂತ ಅಂಡ ಏರು ಸಜ್ಜನರುಳ್ಳೆರ ಅಪ್ಪಣ ಉದ್ಧಾರ ಆವಡು. ಆ ಭಗವಂತನ ಆ ದರ್ಶನ ಅಂದ ಮಾತ್ರ ನಂಗೆ ಪೂರ ಕಷ್ಟಪುರ ಪರಿಹಾರ ಸಾಧ್ಯ ಅಂಡು. ಆ ಭಗವಂತನ ಆ ಗುಣಗಾನ ಅಂತಿನಂತ ಅಂಡ ಏರೆ ಉದ್ಧಾರ ಪೇರ್ಪಣಂತ ಅಂಡ ಭಗವಂತನ ಭಕ್ತರಾದಿಪ್ಪೇರು ಅಂಡ ಜಾದ ಅಂಪುಡು ಗೊತ್ತಿಪ್ಪರಿ ಅಕಳೆ ಅಜ್ಞಾನ ಇಪ್ಪುಣ ಅಂತ ಅವರ ಅಚಿತ್ತಾನ ಅಕಳೆಗೆ ಮನಸ್ಸು ದೇವರಗಳ ಹೋಪಣೆ ವೈ ಕಾರಣ ಜಾದ ಪಣಂತ ಅಂಡ ಈ ಮಾತ್ರ ಸ್ಪರ್ಶೇಚ್ಛಯ ಮಾತ್ರ ಪಣಂತ ಅಂಡ ಇಂದ್ರಿಯಂಗಳು ವಿಷಯಂಗಳು ಕಣ್ಣಿಗೆ ರೂಪ ಬೋಡು, ಚೆವಿಗೆ ಶಬ್ದ ಬೋಡು, ಮುಂಕುಗು ಗಂಧ ಬೋಡು, ಈ ರೀತಿ ಆತ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ ಎಪ್ಪುಣ. ಆ ವಿಷಯ ಅಂತ ಬೆತ್ತಡ್ಡೆ ಪೋಪಣೆತ್ತ ಅವರ ದೇವರನ್ನ ಬಗ್ಗೆ ಅಕಳಿ ಮನಸ್ಸೆ ಎಂತುರಿ ಅಚಿತ್ತಾನ ದೇವರನ್ನ ಬಗ್ಗೆ ಅಕಳಿ ಚಿಂತನಂಪಿನ ನಾಪುರಿ ಅಂಚ ಐತಾವರ ಜಾಗ ಮಾಡಿಬಿಡಂತ ಅಂಡ ಭವಸಿಂಧು ಪ್ಲವಹ ಅಕಳು ಸಂಸಾರ ಉಂಟೆ ಬೆತ್ತಲೆ ಬೆತ್ತಲೆ ಪುಟೊಂತಿಪ್ಪೇರು ಸಯಂತಿಪ್ಪೇರು ಪುಟೊಂತಿಪ್ಪೇರು ಸಯಂತಿಪ್ಪೇರೆ ಅಕಳೆ ಗೊಂಜಿ ಈ ಸಂಸಾರ ಸಮುದ್ರಂದು ದಾಟುಡಂತ ಅಂಡ ಒಂಜಿ ದೋಣಿ ಬೋಡು ಒಂಜಿ ಬೋಟು ಬೋಡು ಅವು ಓ ಪಡಂತ ಅಂಡ ಹರಿಚರ್ಯಾನು ವರ್ಣನಂ. ಭವಸಿಂಧು ಪ್ರವಾಹ ದೃಷ್ಟ ಆ ಒಂಜೆ ಆ ದಾಟಿಸುವಪಣ ಓ ಪಡಂತ ಅಂಡ ಭಗವಂತನ ಅನುಗ್ರಹತ್ತಾವರ ಭಗವಂತನ ಕಥೆ ಕೇಳೋಣನೆ ಅವನ ವರ್ಣನೆಂಪುಣ ಬೆದು ಕೇಳೋಣ ಒಂದು ಎನ್ನ ಅನುಭವ ಉಂಟೆ ಏನ್ ಸೂತೇನ ಆಯ್ತಾ ಅವರ ಅಂಚಿತ್ನ ಭಗವಂತನ ಕತೆ ನಮ್ಮ ಸಂಸಾರಂತೋ ಯಮಾಂತ ಕಷ್ಟ ಪರಿಹಾರ ಅಂತದೆ ಸಂಸಾರಂತೆ ಮೋಕ್ಷ ಕೊಡ್ಪಣ ಸಾಮರ್ಥ್ಯ ಇತ್ತನೋ ಜಯಪಡಂತ ಅಂಡ ಭಗವಂತನ ಸೇವೆ ಬೆತ್ತೊಂಜಿ ಕಡೆಟೆ ಯೋಗ ಪ್ರಾಣಾಯಾಮ ಪ್ರತ್ಯಾಹಾರ ಮುತವಂತ ಅಂಪುಣ ಹೂ ಶ್ರೇಷ್ಠ ಪಡಂತ ಅಂಡ ಭಗವಂತನ ಭಕ್ತಿ ಇಪ್ಪಂತೆ ಯಮಾದಿ ನಿಯಮ ಅಂತಂಡಲ ಐತಾವಾರ ಜಾದ ಫಲ ಸಿಕ್ಕುಣ ಆ ಫಲಂತುಲ ಅಧಿಕವಾತ್ನ ಫಲ ಮುಕುಂದ ಸೇವಯ ಭಗವಂತನ ಸೇವೆತ್ತಾವರ ಪ್ರಾಪ್ತ ಆಪಣು ಜಯಪಡಂತ ಅಂಡ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ ಅವನ್ಮಂತ ಯೋಗ ಸಿದ್ಧಿಡನಮಂತ ಬಿತ್ತಂಡಲ ಕಾಮಲೋಭಹತಃ ಅತಿತ್ತಂಡ ಪಣಂದಾಂಡ ಆಸೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸರ್ಯಾಮ ಅಂತ ಇತ್ತಿನಂತ ಅಂಡ ಆ ಉದ್ಧಾರ ಅವರ ಸಾಧ್ಯತೆ ಐತ್ ಮುಕುಂದ ಸೇವಯ ಕೇವಲ ದೇವರನ ಸೇವೆ ಅಂತಂತೋ ದೇವರನ ಸ್ಮರಣೆ ಅಂತಂದಿತ್ತಂತ ಅಂಡ ಅರ್ಧ ಆಯನು ಆ ದೋಷಗಳ ಪೂರ ಖಂಡಿತ ಪರಿಹಾರ ಆಪುಣು. ಆ ಭಗವಂತನ ಅನುಗ್ರಹತ್ತಾವರ ಯೋಗಾಭ್ಯಾಸಕ್ಕಿಂತಲ ಐತ ಜಾಸ್ತಿ ಒಂದು ಫಲ ಈ ದೇವನ ಆರಾಧನೆತ್ತಾವರ ಸಿಕ್ಕುಣು ಜಯಪಡಂತ ಅಂಡ ದೇವರನ್ನ ಆರಾಧನೆತ್ತಾವರ ಜಾದೊಂಜಿ ಶಮ ಶಮೋ ಮನ್ನಿಷ್ಠತಾ ಬುದ್ಧಿ ಭಗವಂತನ ಭಕ್ತಿ ಮನಸ್ಸರ ನೆಮ್ಮದಿ ಪ್ರಾಪ್ತಿ ಆಪುಣ ಆತ ನೆಮ್ಮದಿ ಯೋಗಾಭ್ಯಾಸ ಅಂತಲ ಸಿಕ್ಕರ ಸಾಧ್ಯತೆ ಐಕೋಸ್ಕರ ಆ ಭಗವಂತನ ನಿರಂತರ ಗಾನ ನಿರಂತರ ಕೀರ್ತನೆ ಏನ ಅಂಪುಣ. ಈ ರೀತಿ ನಾರದರ ಕಡೆಗೆ ಬಂದ್ಪೇರೆ ವೇದವ್ಯಾಸರ ನಿಂಕು ಏನಾರ ಜಾದ ಕೇಂದ್ರ ಈಗ ಪೂರ ಏನು ಉತ್ತರ ಕೊಳಿಯ ಯತ್ಪೃಷ್ಟ ಜಾದ ಒಂದು ವಿಷಯ ಉಂಟು ನಿಂಗಳು ಪ್ರಶ್ನೆ ಅಂತಾರ ಅವನ ಪೂರ ಏನು ಪಂಡೆ ಜಾದ ಒಂದು ಪ್ರಶ್ನೆ ಅಂತಾರೆ ಎನ್ನ ಜನ್ಮ ರಹಸ್ಯ ಅವನ್ ಮಾತ ಕೇಂಡಾರು ಐದು ಪೂರ ಉತ್ತರ ಕೊಳಿಯ ಜನ್ಮ ಕರ್ಮ ಏನು ಹುಟ್ಟು ಏನು ಹುಟ್ನ ಎಂಚ ಪಿರವ ಜನ್ಮ ಉಂಟು ವ್ಯಕ್ತಿ ಜಾದ ಅಂತ ಕೇಂಡಾರೆ ಅವನ ಪೂರ ಪಂಡೆ ಅಂಚ ಎನ್ನೊಲ ನಿಂಕೊಳ್ಳ ಈ ಚರಿತ್ರೆ ನೇರು ಆ ವರ್ಣನಂಪೇರ ಶ್ರವಣಂಪೇರ ಅಕ್ಲೆಗೆ ಭಗವಂತನ ಅನುಗ್ರಹ ಆಪಣು ಆತ್ಮತೋಷಣಂ
ಆತ್ಮಶಬ್ದ ಮಸ್ತ್ ಅರ್ಥ ಉಂಟು, ಆತ್ಮ ಮನಸ್ಸಿನಲ್ಲಿ ಅರ್ಥ ಉಂಟು. ನಾವು ಮನಸ್ಸು ಶುದ್ಧ ಆಪಣು ಜೊತೆಗೆ ಆತ್ಮತೋಷಣ, ಆ ಭಗವಂತನ ಅನುಗ್ರಹ ಆಪಣು ಒಂದೇ ನನಗೆ ಫಲ. ಆ ಎನ್ನ ಕತೆ ಭಗವಂತನ ಕತೆ ಒಂದು ಎರಡನೇ ಕೇಳ್ತಿತ್ತಂತಾಂಡ ಮನಸ್ಸು ಶುದ್ಧ ಆತ್ ದೇವರ ಅನುಗ್ರಹತ್ತ ಅವರ ಮೋಕ್ಷಾದಿ ಪ್ರಾಪ್ತಿ ಆಗ ಸಾಧ್ಯ ಉಂಟು. ಅಂಚ ಐಕೋಸ್ಕರ ಏನು ನಿಂಗಳ ಪೂರ ವಿಷಯ ಪಣ ನೀವು ಕೆನ್ನೆಗೆ ಪೂರ ತೊರಗೊಳ್ಳಿಯ ಈ ಭಾಗವತನ ಭಾಗವತನ ನೀವು ಭಗವದ್ಭಕ್ತಿ ಪ್ರಚೋದಕವಾತ್ ಪ್ರಚನ ಅಂದುಕೊಳ್ಳಿ ಅಂತ ನಾರದರು ಪ್ರಾರ್ಥನೆ ಬೇರೆ. ಏತಧ್ಯಾತುರ ಚಿತ್ತಾನ ಮಾತ್ರ ಸ್ಪರ್ಶೇಚ್ಛಯ ಮುಹುಃ ಭವ ಸಿಂಧು ಪ್ಲವೋ ದೃಷ್ಟ ಹರಿಚರ್ಯಾನುವರ್ಣನಂ ಯಮಾದಿಭಿಃ ಯೋಗಪತೈಃ ಕಾಮಲೋಭಹತೋ ಮುಹುಃ ಮುಕುಂದ ಸೇವಯಾ ತದ್ವತ್ ತತಾತ್ಮಾಧ್ಯಾನ್ನ ಶಾಮ್ಯತೆ ಸರ್ವಂ ತದಿದಮಾಖ್ಯಾತಂ ಯಸ್ಪೃಷ್ಟೋಹಂ ತ್ವಯಾನಘ ಜನ್ಮ ಕರ್ಮ ರಹಸ್ಯಂ ಮೇ ಭವತಶ್ಚಾತ್ಮತೋಷಣಂ. ಸೂತ ಉವಾಚ ಏವಂ ಸಂಭಾಷ್ಯ ಭಗವಾನ್ ನಾರದಃ ವಾಸವೀಸುತಂ ಆಮಂತ್ರ್ಯ ವೀಣಾಂ ರಣಯನ್ ಯಯೋ ಯಾದೃಚ್ಛಿಕಃ ಯತಿಃ. ಅಹೋ ದೇವರ್ಷಿಃ ಧನ್ಯಃ ಅಯಂ ಯಃ ಕೀರ್ತಿಂ ಶಾಂಗದನ್ಮನಃ ಗಾಯನ್ ಮಾಧ್ವ್ಯ ಗಿರಾ ತಂದ್ರ್ಯ ರಮಯತೆ ಆತುರಂ ಜಗತ್. ಸೂತ ಪುರಾಣಿಕರ ಪಂಡ್ ಪೇರು ಈ ರೀತಿಯಾತ್ ವೇದವ್ಯಾಸರ ಜೊತೆಗೆ ಅಕ್ಳು ಪಾತಿರಮಂತ ಪಾತಿರತಾಯಿ ಇವತ್ತು ನಾರದೇರ್ ಭಗವಾನ್ ನಾರದಃ ಮಸ್ತು ಗುಣ ಇತ್ತು ನಾರದೇರ್ ವಾಸವಿ ಸುತಂ ಆಮಂತ್ರ್ಯ. ವಾಸವಿ ಸುತ ವಾಸವಿ ಗುಣ ಸತ್ಯವತಿ ದೇವಿ ಅವಳು ವಸು ಚಕ್ರವರ್ತಿನ ಮಗಳಾದವರ ವಾಸವಿ ತಳೆಪುದಾರುಂಡು ಸತ್ಯವತಿ ದೇವಿಗೆ. ಸತ್ಯವತಿ ಮಗೆ ಆತ್ಮ ವೇದವ್ಯಾಸರ ಆಜ್ಞೆ ಗೆದಂತು ಅನುಜ್ಞೆ ಗೆದಂತು ತನ್ನ ದೇವದತ್ತ ವೀಣೆನಾದಂತಂತು ಅಕಳು ಅಲ್ಲಿ ತುತ್ತು ಪಿದಾರ್ಥ ಗೋಪೇರೆ ಯಾದೃಚ್ಛಿಕೋ ಮುನಿಹಿ ಅಂಚಿತ್ನ ಭಗವಂತನೇ ಚಿಂತನಂತೊಂದಿಪ್ಪಣ ವೇದವ್ಯಾಸ ಮಗು ನಾರದೇರೆ ವೇದವ್ಯಾಸನ ತುತ್ತು ಅಕಳು ಅನುಜ್ಞೆ ಪಡೆಯುವಂತು ಅಕಳು ಇಷ್ಟ ಪ್ರಕಾರ ತುತ್ತು ಪಿದಾರ್ಥ ಗೋಪೇರೆ. ಐತಾವರನೆ ಮಕ್ಕಳು ಧನ್ಯ ಕೃತಕೃತ್ಯರು ಜಯಪಣಂತಾಂಡ ಅಹೋ ದೇವರ್ಷಿ ಧನ್ಯೋಯಂ ಜಯಪಣಂತಾಂಡ ಕಾರಣ ಜಾದು ಗಾಯ್ ಕೀರ್ತಿಂ ಶಾರ್ಗಧನ್ವನಃ ಗಾಯನ್ ಶಾರ್ಗ ಧನ್ವ ಭಗವಂತನ ಕೈಡಿತ್ನ ಧನುಸ್ಸುకు ಬುದರ್ ಶಾರ್ಗ ಅಂತ ಅಂಚ ಶಾರ್ಗ ಧನುಸ್ಸನ ಬತನ್ನ ಭಗವಂತನ ಏಪಳ್ಳ ಚಿಂತನ ತಂದುಪ್ಪೇರೆ ಏಪಳ್ಳ ಸಂಕೀರ್ತನ ತಂದುಪ್ಪೇರೆ ಅಂತ ಅವರ ಅಕನ ಜೀವನ ಸಾರ್ಥಕವಾತುಂಡು ಧನ್ಯ ಜಯಪಣಂತಾಂಡ ಮಾಧ್ವ್ಯಾಗಿರ ಅಕುಣ ಸ್ವರ ಆತಿ ಇಂಪಾತುಂಡು ಸ್ವೀಟ್ ಆತುಂಡು ಅಂಚಿತ್ನ ಆ ಎಡ್ಡ ಸ್ವರ ಉಂಟು ಭಗವಂತನ ಗಾನದೊಂದಿತ್ತೇರ ಇದು ಪೂರಕವಾತ ವೀಣಾನಾದರ ತಂತ್ರ್ಯ ರಣಯನ್ ರಮಯತಿ ಆತುರಂ ಜಗತ್. ವೀಣಾನಾದ ಅಂತಂತು ಭಗವಂತನ ಕೀರ್ತನ ಅಂತಂತು ಏರ್ಮಾಂತ ಕಷ್ಟ ಉಂಟಿಪ್ಪೇರ ಆತುರಂ ಪಣದಂಡ ದುಃಖಿತೇರ ಅಂತ ಅರ್ಥ. ದುಃಖಿತರ ಆತ್ಮ ಸಜ್ಜನೆಯರು ಒಳ್ಳೆಯರ ಅಕ್ಲೇಮ ಅಂತ ಭಗವಂತನ ಕೀರ್ತನೆ ಮಾಂತ ಪಣಂತು ಅಕ್ಲೇಮ ಅಂತ ಆನಂದವನ್ನು ಕೊಡಂತು ನಾರದೇರು ಬೋಂದಿತ್ತರ ಅಂತ ಅವರ ಅಕಳು ಧನ್ಯ ಕೃತಕೃತ್ಯ ಏರು ಸಜ್ಜನರಿಗೆ ಭಗವದ್ಭಕ್ತರಿಗೆ ಅನುಭವ ಪೇರ ಅಕಳು ಜೀವನನೇ ಸಾರ್ಥಕ. ಆ ರೀತಿಯಾದ ನಾರದೇರಿತ್ತೇರೆ ಅಕಳು ಜೀವನನೇ ಸಾರ್ಥಕವಾತುಂಡು. ಏವಂ ಸಂಭಾಷ್ಯ ಭಗವಾನ್ ನಾರದೋ ವಾಸವಿ ಸುತಂ ಆಮಂತ್ರ ಧೀರ ವೀಣಾಂ ರಣಯನ್ ಯಯೋ ಯಾದೃಚ್ಛಿಕೋ ಯತಿಃ ಅಹೋ ದೇವರ್ಷಿ ಧನ್ಯೋಯಂ ಯಕೀರ್ತಿಂ ಶಾರ್ಗಧನ್ವನಃ ಗಾಯನ್ ಮಾಧ್ವ್ಯಾಗಿರಾತಂದ್ರ್ಯ ರಮಯತ್ಯಾತುರಂ ಜಗತ್. इति श्रीमद्भागवते महापुराणे पारमहंस्याम् अष्टादशसाहस्र्याम् संहितायाम् प्रथमस्कन्धे व्यासनारदसंवादे षष्ठोऽध्यायः. श्रीकृष्णार्पणमस्तु. श्रीगुरुभ्यो नमः. हरिः ओम्. अथ सप्तमोऽध्यायः. शौनक उवाच निर्गते नारदे सूत भगवान् बादरायणः श्रुतवान् तदविप्रेतं ततः किम् अकरोत् विभुः. निर्गते नारदे सूत भगवान् बादरायणः श्रुतवान् तदविप्रेतं ततः किम् अकरोत् विभुः. ಶೌನಕ್ಯರು ಕೂಡ ಪ್ರಶ್ನೆ ಅಂಪೇರೆ ವೇದವ್ಯಾಸರನ್ನ ಬಗ್ಗೆ ಸೂತ ಪುರಾಣಿಕರ ನಾರದ ಪಿದಾರ್ಥ ಪೋಯರಂತ ಗೊತ್ತಾಪುಣು ಆ ರೀತಿ ಪುಣಗ ಬಾದರಾಯಣ ಶ್ರುತವ ನಾರದೇರ ಪಿದಾರ್ಥ ಪೋತಾಯಿ ಬೆತ್ ಆ ನಾರದೇರ ಜಾದವ ಅಂತ ಪಂಟೇರ ಅವನ ಅಭಿಪ್ರಾಯ ಜಾದವ ಬಂತು ಶ್ರುತವ ತದಭಿಪ್ರೇತಂ ವೇದವ್ಯಾಸರ ಪೂರ ಕೇಂದ್ರತೆ
ಅಕು ಜಾದ ಅಂತೇರೆ ತದ ಕಿಮ್ ಅಕರೋತು ವೇದವ್ಯಾಸರು ಜಾದ ಅಂತೇರೆ ಜವಂಡು ನಾರದೇರೆ ಭಾಗವತ ರಚನಂಪ್ಲ ಅಂತ ಪ್ರಾರ್ಥನೆ ಅಂದಿದ್ದೇರೆ ಐಕ ಸರಿಯಾತೆ ವೇದವ್ಯಾಸರು ಜಾದ ಅಂತೇರೆ ಮತ್ತೆ ಸೌನ ಕೇಳಿದ್ರೆ ಸೂತ ಪುರಾಣ ಕೇಳಿದ್ರೆ ಪ್ರಶ್ನೆ ಅಂಪೇರೆ ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣ ಶ್ರುತವಾನ್ ತದ ವಿಪ್ರೇತಂ ತದ ಕಿಂ ಅಕರೋದ್ ವಿಭುಃ ಸೂತ ಉವಾಚ ಬ್ರಹ್ಮನದ್ಯಾ ಸರಸ್ವತ್ಯಾಃ ಆಶ್ರಮೇ ಪಶ್ಚಿಮೇ ತಟೆ ಸಮ್ಯಾ ಪ್ರಾಸಃ ಇತಿ ಪ್ರೋಕ್ತಃ ಋಷೀಣಾಂ ಸತ್ರವರ್ಧನಃ ಸೂತ ಪುರಾಣಿಗೆ ಉತ್ತರ ಕೊಡ್ಪೇರೆ ವೇದವ್ಯಾಸರ ಜಾಗಂತೆ ಬಂದಾಂಡ ಆ ಕುಳಿತನ ಜಾಗ ಅವು ವ್ಯಾಸಾಶ್ರಮ ಅವು ಬದರಿ ಕ್ಷೇತ್ರ ಉಂಡಿಪ್ಪುಣ ಅವು ಸರಸ್ವತಿ ತೀರುಂಟೆ ಉಂಡು ಬ್ರಹ್ಮ ನದಿ ಅಂತ ಪ್ರಸಿದ್ಧವಾತ್ನು ಆ ಸರಸ್ವತಿ ತೀರುಂಟು ಪಶ್ಚಿಮೇ ತಟೆ ಪಶ್ಚಿಮ ತೀರುಂಟು ಪಶ್ಚಿಮ ದಿಕ್ಕಡೆ ವೇದವ್ಯಾಸರೇ ಅವಳು ವೇದವ್ಯಾಸಾಶ್ರಮ ಉಂಟಿತ್ತೇರೆ ಬದರಿ ಚಂಡ ಮಂಡಿತೆ ಅವು ಮಾಂತ ಬದರಿ ವೃಕ್ಷ ಅಂತ ಅದಕ್ಕೆ ಬದರಿ ಪುದರ್ವತ್ನ ಬದರ ಅವು ತಿಂಡ್ರೆ ಹಾಪುಣು ಬದರ ವೃಕ್ಷ ಅಂತ ಅಂಚ ಬದರ ವೃಕ್ಷ ಅಂತೂ ಆ ರಾಶಿ ರಾಶಿ ಪುಣು ಅವಳು ಮಾಂತ ಅವಳು ವೇದವ್ಯಾಸರೇ ಅಕ್ಕಳು ಒಂದು ಆಶ್ರಮ ಪುದರ್ ಶಮ್ಯಾಪ್ರಾಸ ಅಂತ ಅವು ಕಥೆ ಯಾವ್ದು ವೇದವ್ಯಾಸರ ಯಜ್ಞಗುಂಡಂದಿ ಎದ್ದಂತೂ ತನ್ನ ಕೈಟಿತ್ನು ಶಮ್ಯಾ ಪಂಪುಣಂಜಿ ಶಸ್ತ್ರನ ಅವು ಅಡಕ್ಬೇಕರೆ ಅಡಕನಾಗ ಅವು ಏದ್ ದೂರ ಉಂಟು ಮುಟ್ಟ ಹೋಗ್ಬಿಟ್ಟು ಆ ದೂರ ಯಜ್ಞಶಾಲೆ ಅಂತ ಈಗ ಶಮ್ಯಾಪ್ರಾಸ ಅನ್ಪುದಾರು ಅಂತ ಶಮ್ಯವಂಡ ಆಯುಧ ಅವೇನು ಪ್ರಾಸಂಪುಣ ಅವನ್ ಪಾಡ್ನ ಐತ ಅವ್ರು ಶಮ್ಯಾಪ್ರಾಸ ಅನ್ಪುದಾರು ಬರ್ತಾನೆ ಅಂಚಿತ್ನೋ ಜಾಗ ಉಂಟು ಭಗವಂತನೇ ನಿರ್ಮಾಣದ ಜಾಗ ಅನ್ನತ್ತ ಅವರ ಸತ್ರವರ್ಧನ ದೇವತೆಗಳ ಭಕ್ತಿರ್ಮ ಅಂತ ಅವಳು ಋಷಿಗಳು ಅಂತ ಅವಳು ಯಾಗ ಯಜ್ಞ ಅಂತ ಹೊಂದಿತ್ತೇರೆ ಅಂಚಿತ್ನೋ ಜಾಗ ಉಂಟು ವೇದವ್ಯಾಸರನ್ನ ಆಶ್ರಮ ಇತ್ತ ವೇದವ್ಯಾಸಾಶ್ರಮ ಉಂಟು ಬ್ರಹ್ಮನದ್ಯಾ ಸರಸ್ವತ್ಯಾಃ ಆಶ್ರಮೇ ಪಶ್ಚಿಮೇ ತಟೆ ಸಮ್ಯಾ ಪ್ರಾಸ ಇತಿ ಪ್ರೋಕ್ತಃ ಋಷೀಣಾಂ ಸತ್ರವರ್ಧನಃ ಶ್ರೀಕೃಷ್ಣಾರ್ಪಣಮಸ್ತು.